ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಇವತ್ತು ಗಾಯತ್ರಿ ನಗರ್ನಲ್ಲಿ ಒಂದು ಕ್ಯಾಂಪ್ ಇಟ್ಟಿದ್ದಾನೆ. ಅದು ಏನಂದ ಫ್ರೀ ಕ್ಯಾಂಪ್, ಅದು ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಿಂದ ಬಂದಿದ್ದಾನೆ ಅವರು. ಅದಕ್ಕೆ ಸ್ವಲ್ಪ ಏನು BP ಶುಗರ್ ಏನೇನು ಡಿಸೀಸಸ್ ಏನೇನು ಇದನ್ನು ಅದು ಫ್ರೀ ಚೆಕಪ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಟೈಮ್ ಏನೇನು ECG ಆ ಥರನೂ ದೊಡ್ಡದು ಮಾಡಬೇಕಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನನ್ನ ಹೆಸರು కల్పన, 36th వార్డ్ కార్పొరేటర్. నా పేరు గోగినేని వెంకట సుబ్బారావు. నేను ఈ దేవాలయానికి ట్రస్ట్ మెంబర్గా ఉన్నాను. ఈశ్వర్ దేవస్థానం, ಕುಂಬಾರಗುಡ್ಡ ಈಶ್ವರ ದೇವಸ್ಥಾನ. ಇದಕ್ಕೆ ಇವರು ಅಧ್ಯಕ್ಷರಿದ್ದಾರೆ, ಧನಂಜಯ್ ಕುಮಾರ್ ಅಂತ. ನಾವು ಸದಸ್ಯರಿದ್ದೀವಿ. ನಮಗೆ ನಮ್ಮ ಕಾರ್ಪೊರೇಟರ್ ಅವರೆಲ್ಲರೂ ಇಂಥ ಪ್ರೋಗ್ರಾಮ್ ಏನಾರು ಮಾಡಿದರೆ ನಾವೆಲ್ಲ ಕೋಪ್ರೇಟ್ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ನಾವು ಮಾಡ್ತಾಯಿದ್ದೀವಿ. ನಮ್ಮ ಬಸಿರೆಡ್ಡಿ ಸಾರು ಮತ್ತು ಪರಶುರಾಮ್ ಅಂತ ಇಲ್ಲಿ ಆಫೀಸರ್ ಇದ್ದಾರೆ. ಅವರು ಸಾರ್ ಇಂಥವು ಮಾಡಿರಿ, ನೀವು ಮಾಡಿದರೆ ಚೆನ್ನಾಗಿರುತ್ತೆ ಅಂದಿದ್ದು. ಅದಕ್ಕೆ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಮಾತಾಡ್ಕೊಂಡು ನಮ್ಮ ಟ್ರಸ್ಟ್ ಮೆಂಬರ್ಸ್ ಇದ್ದಾರೆ, ಮುರಳೀಧರ್ ನಾಯ್ಕು, ದುರ್ಗೇಶ್ ಯಾದವ್ ಇಂಥವರೆಲ್ಲರೂ ನಮ್ಮ ಟ್ರಸ್ಟ್ ಮೆಂಬರ್ಸ್ ಎಲ್ಲ ಕುಂತ್ಕೊಂಡು ಡಿಸೈಡ್ ಮಾಡಿ ಈ ಪ್ರೋಗ್ರಾಮ್ಗಳು ಮಾಡ್ತಾಯಿದ್ದಾವೆ. ಇವರು ಇಂಥ ಕೋಪ್ರೇಷನ್ ಕೊಡ್ತಾಯಿದ್ರೆ ಇನ್ನೂ ಹಲವಾರು ಪ್ರೋಗ್ರಾಮ್ಗಳು ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ. ಇದೆಲ್ಲ ಕೂಡ ನಮಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಅವರು ಫುಲ್ ಕೋಪ್ರೇಷನ್ ಕೊಟ್ಟು ಅವ್ರ ಪ್ರೋತ್ಸಾಹದಿಂದ ಅವರು ಸಹಕಾರದಿಂದ ನಾವು ಇದೆಲ್ಲ ಡೆವಲಪ್ ಮಾಡ್ತಾಯಿದ್ದೀವಿ. ಧನ್ಯವಾದಗಳು. ನಮ್ಮ ಸ್ಟೇಟ್ ಸರ್ಕಾರ ಎಲ್ಲದಕ್ಕೂ ಇದಕ್ಕೆ ಹಣ ಎಲ್ಲ ಕೊಡ್ತಿದೆ, ಎಕ್ಸ್ಟ್ರಾ ಮೆಡಿಸನ್ಸು ಕೊಡ್ತಿದ್ದಾರೆ ಈ ಥರ ಕ್ಯಾಂಪ್ಗಳು ಮಾಡಿ ಅಂತ. ಮಾಡೋದ್ರಿಂದ ಜನಕ್ಕೆ ರೀಚ್ ಆಗಲಿ ಅಂತಲೇ ಇದು ಪ್ರಯತ್ನದಿಂದ ಈ ಥರ ಕ್ಯಾಂಪ್ಗಳು ಮಾಡಿ. ಇದು ಒಂದೇ ಅಲ್ಲ, ಈ ಥರ ಹಲವಾರು ಮಾಡಿದ್ದಾರೆ. ನಮ್ಮ ಸ್ಟಾಫ್ ಎಲ್ಲ ಜೈಲ್ಗೆ ಹೋಗಿದ್ದಾರೆ, ಬೇರೆ ಹಳ್ಳಿಗಳ್ಗೆ ಹೋಗಿದ್ದಾರೆ, ಎಲ್ಲ ಹೋಗ್ತಿದ್ದಾರೆ. ಏನೇನು ಚೆಕಪ್ ಮಾಡ್ತಾರೆ ಸರ್? BP ಶುಗರು ECG ಮಾಡ್ತೀವಿ. ಡೆಂಟಲ್ದೊಂದಿದೆ. ಇನ್ನು ಒಂದೊಂದು ಸತಿ ನಾವು ಲಾಸ್ಟ್ ಡಿಸೆಂಬರಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಮಾಡಿದ್ವಿ. ಅಲ್ಲೂ ಎಸ್ಪೆಷಲಿ ಇದು ಲೇಡೀಸ್ ಸರ್ವೈಕಲ್ ಕ್ಯಾನ್ಸರು ಮತ್ತು ಓರಲ್ ಕ್ಯಾನ್ಸರು ಇವು ಮೋಸ್ಟ್ ಕಾಮನ್ ಆಗಿ ಸಿಗ್ತಿರೋವು ಜನರಲ್ಲಿ ಪೂರ್ ಪಾಪ್ಯುಲೇಷನ್ಸಲ್ಲಿ. ಇವೆಲ್ಲ ಅವಕ್ಕೆಲ್ಲ ಥರ ಇದೆಲ್ಲ ಟೆಸ್ಟ್ ಮಾಡಿ ಎಲ್ಲ ಇದು ಮಾಡೋಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲೆಲ್ಲ ವ್ಯವಸ್ಥೆ ಇದೆ. ಅದನ್ನೆಲ್ಲ ಯೂಸ್ ಮಾಡ್ಕೋಬೇಕಂತ ಹೇಳ್ತೀನಿ. ಚಿಕಿತ್ಸೆಗೆ ಎಲ್ಲಿಗೆ ರೆಫರ್ ಮಾಡ್ತಾರೆ ಸರ್? ಬಳ್ಳಾರಿಯಲ್ಲಿ ಅದು ಡಿಪೆಂಡ್ಸ್. ಅದು ಆ ಕ್ಯಾನ್ಸರ್ ಸ್ಟೇಜು, ಅದಕ್ಕೆ ಯಾವ ಥರ ಕೀಮೋಥೆರಪಿ ಬೇಕಾ, ರೇಡಿಯೋಥೆರಪಿ ಬೇಕಾ, ಅದಕ್ಕೆ ಇಲ್ಲ ಇಂಜೆಕ್ಷನ್ಸಿಂದನೇ ಆಗ್ತಾವ, ಇಲ್ಲ ಆಪ್ರೇಷನ್ ಬೇಕಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ಬರಿಗೆ ಸರ್ಜರಿ ಒಂದೇ ಬೇಕಂದ್ರೆ ಬಳ್ಳಾರಿಯಲ್ಲೇ ಮಾಡ್ತಾರೆ, ರೇಡಿಯೇಷನ್ನು ಬೇಕಂದ್ರೂ ಇದೆ ಬಳ್ಳಾರಿಯಲ್ಲಿ. ಇನ್ನು ಹೈಯರ್ ಡ್ರಗ್ಸ್ ಅಂಥವಕ್ಕೆಲ್ಲ ಬೇಕಂದ್ರೆ ಕಿದ್ವಾಯಿ ಆಸ್ಪತ್ರೆಗೆ ರೆಫರ್ ಮಾಡ್ತೀವಿ. ನನ್ನ ಹೆಸರು ಡಾಕ್ಟರ್ ಜ್ಞಾನಾಭಿನೇಶ್ ಅಂತ, ಫಿಸಿಷಿಯನ್ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ. ನಮಸ್ತೆ, ನಾನು ಡಾಕ್ಟರ್ ವಿಶಾಲಾಕ್ಷಿ ಅಂತ, ಡೆಂಟಲ್ ಹೆಲ್ತ್ ಆಫೀಸರ್, ಜಿಲ್ಲಾ ಆಸ್ಪತ್ರೆ ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾವು ನಾನ್ ಕಮ್ಯುನಿಕಬಲ್ ಡಿಸೀಸ್, ಅಸಾಂಕ್ರಾಮಿಕ ರೋಗದ ಒಂದು ಟೀಮ್ನಲ್ಲಿ ಒಬ್ಬರು ಫಿಸಿಷಿಯನ್ ಇರ್ತಾರೆ ಮತ್ತು ಒಬ್ಬರು ಡೆಂಟಿಸ್ಟ್ ಕೂಡ ಇರ್ತಾರೆ. ಅದರ ಜೊತೆಯಲ್ಲಿ ನಾವು ಒಬ್ಬರು ಟೆಕ್ನಿಷಿಯನ್ ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್ ಅಂತ ಹೇಳ್ಬಿಟ್ಟು ನಮಗೆ ಸ್ಟಾಫ್ ಕೂಡ ಇರ್ತಾರೆ. ನಾವು ಇತ್ತೀಚಿನ ಕಾಲದಲ್ಲಿ ಜೀವನದಲ್ಲಿ ಭಾಳಷ್ಟು ಬದಲಾವಣೆಗಳು ಕಂಡು ಬರ್ತಾ ಇದೆ. ನಾವು ತಿನ್ನೋ ಆಹಾರದಲ್ಲಿ ಆಗಲಿ ಅಥವಾ ನಾವು ಬಾಳ್ವೆ ಮಾಡೋದರಲ್ಲಿ ಆಗಲಿ ವ್ಯತ್ಯಾಸ ಇರೋದ್ರಿಂದ ಈಗೆಲ್ಲ 30 ವರ್ಷ ಮೇಲ್ಪಟ್ಟಿರೋರಿಗೆ ಕೂಡ BP ಶುಗರ್ ಕಾಣಿಸ್ಕೊಳ್ತಾ ಇದೆ. ಆ ಉದ್ದೇಶದಿಂದ ಎಷ್ಟೋ ಜನ ತಮ್ಮ ಕಾರ್ಯದಲ್ಲ ನಿರತರಾಗಿ ಆಸ್ಪತ್ರೆಗೆ ಬಂದು ಚೆಕಪ್ ಮಾಡಿಸ್ಕೊಳ್ಳಿಕ್ಕೆ ಆಗಲ್ಲ, ರೋಗ ಬಂದಾಗ ಮಾತ್ರ ಬಂದಿರ್ತಾರೆ. ಸೊ ನಾವು ಅದನ್ನು ಬೇಗ ಕಂಡಿಡಿದು ಅವ್ರ ಹತ್ರನೇ ಹೋಗಿ ಬೇಗ ತಪಾಸಣೆ ಮಾಡಿ ಹೆಚ್ಚಿನ ತಪಾಸಣೆ ಇದ್ದಲ್ಲಿ ಆಸ್ಪತ್ರೆ ಕರ್ಕೊಂಡೋಗಿ ಅವ್ರಿಗೆ ಔಷಧಿ ಸ್ಟಾರ್ಟ್ ಮಾಡೋದ್ರಿಂದ ಬೇಗ ನಿಯಂತ್ರಣ ತರ್ಬೋದು ಅನ್ನೋ ಉದ್ದೇಶದಿಂದ ಭಾರತ ಸರ್ಕಾರ ನಮಗೆ ನಾನ್ ಕಮ್ಯುನಿಕಬಲ್ ಡಿಸೀಸಿಂದೊಂದು ಟೀಮ್ ಮಾಡಿ ಪ್ರತಿ ಒಂದು ಏರಿಯಾದಲ್ಲಿ ಅಥವಾ ಹಳ್ಳಿಗಳಲ್ಲಿ ಕೂಡ ಹೋಗಿ ತಪಾಸಣೆ ಮಾಡಲು ಸಹಕಾರ ಮಾಡ್ತಾ ಇದೆ. ಈ ಉದ್ದೇಶದಿಂದ ನಾವು ಯಾವ ಏರಿಯಾದಲ್ಲಿ ಹೆಚ್ಚಿನ ಕಾಣಿಸ್ಕೊಳ್ಬೋದು ಅನ್ನೋದು ಒಂದು ಮೊದಲೇ ಐಡೆಂಟಿಫೈ ಮಾಡಿ ಅಲ್ಲಿರುವಂಥ ಮುಖಂಡರನ್ನ ಕಂಡು ಆ ಮುಖಂಡರ ಸಹಕಾರದಿಂದ ಒಂದು ದಿನ ವ್ಯವಸ್ಥೆ ಮಾಡಿಕೊಂಡು ಆ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿದ್ದು ಅಲ್ಲಿ BP ಮತ್ತು ಶುಗರ್ನ ಚೆಕ್ ಮಾಡ್ತೀವಿ. ಇನ್ನೂ ಹೆಚ್ಚಿಗೆ ತಪಾಸಣೆ
ತಪಾಸಣೆ ಬೇಕಿದ್ದಲ್ಲಿ ಜಿಲ್ಲಾ ಆಸ್ಪತ್ರೆ ಬಳ್ಳಾರಿಗೆ ಅವ್ರಿಗೆ ಬರ ಹೇಳಿ ರೆಫರಲ್ ಲೆಟ್ರ್ ಕೊಟ್ಟಿರ್ತೀವಿ. ಹಾಗೂ ಜೊತೆಯಲ್ಲಿ ಆವತ್ತಿನ ದಿನ ಕೊಡಬೇಕಾಗಿರುವಂಥ ಔಷಧಿಗಳನ್ನ ವಿತರಣೆ ಮಾಡ್ತೀವಿ. ಮತ್ತು ಮುಂದೆ ಈ BP ಮತ್ತು ಶುಗರಿಗೆ ಆ ದಿನ ಕೊಡಲಿಕ್ಕೆ ಬರೋದಿಲ್ಲ. ಹೆಚ್ಚಿಗೆ ತಪಾಸಣೆ ಆದಮೇಲೆ ಅವ್ರಿಗೆ ಪ್ರತಿ ತಿಂಗಳನ್ನು ಉಚಿತವಾಗಿ ಔಷಧಿಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಹಾಗೂ ಈ NCD ವತಿಯಿಂದ ಬಾಯಿ ತಪಾಸಣೆ ಕೂಡ ಮಾಡಲಾಗುತ್ತದೆ. ಬಾಯಿ ತಪಾಸಣೆಯಲ್ಲಿ ಮುಖ್ಯವಾಗಿ ಬಾಯಿ ಕ್ಯಾನ್ಸರ್ಸ್ ಏನಾದರೂ ಇದೆಯಾ ಅಥವಾ ತಂಬಾಕಿನ ಅಭ್ಯಾಸ ಇದ್ದಲ್ಲಿ ತಂಬಾಕು ತಿನ್ನುವಂಥವ್ರಿಗೆ ಕ್ಯಾನ್ಸರ್ಗಿಂತ ಮುಂಚೆ ಲಕ್ಷಣಗಳು ಕಂಡುಬರುತ್ತದೆ, ಅದನ್ನು ಕೂಡ ಚೆಕ್ ಮಾಡ್ತಿದ್ದೀವಿ. ಜೊತೆಯಲ್ಲಿ ಹಲ್ಲು ಹುಳುಕು ಮತ್ತು ಹಲ್ಲಿನ ಮೇಲೆ ಗಲೀಜು ಕೂತಿರುವಂಥ ಕಂಡು ಬಂದಲ್ಲಿ ಅವ್ರನ್ನ ಮುಂದಿನ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ರೆಫರಲ್ ಲೆಟ್ರ್ ಕೊಟ್ಟು ಅಲ್ಲಿ ಬಂದ ಮೇಲೆ ಉಚಿತವಾಗಿ ಅವ್ರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ದಯವಿಟ್ಟು ಇದನ್ನು ಎಲ್ಲರೂ ನಾವು ಕೊಡ್ತಿರುವಂಥ ಚಿಕಿತ್ಸೆಯನ್ನು ತೆಗೆದುಕೊಂಡು ನಮ್ಮ ಈ ವಿಭಾಗವನ್ನು ಮತ್ತೆ ಹೆಚ್ಚು ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಸೊ ಈ ಕಾರ್ಯಕ್ಕೆ ಹೆಲ್ಪ್ ಮಾಡ್ತಿರುವಂಥ ಎಲ್ಲ ಮುಖಂಡರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಮೀಡಿಯಾದವ್ರಿಗೂ ಧನ್ಯವಾದಗಳು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.